ಯೋರ್ಸ್ ಅಪ್ ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ಗೇಮ್ ಪ್ಲೇ ವಿಡಿಯೋ ಗೇಮಿಂಗ್ ಕನ್ನಡಿ ಗೈಸ್ ನಾವು ಮಾತಾಡ್ತೀವಿ ಮೈನ್ ಕ್ರಾಫ್ಟ್ ಆ್ಯಂಡ್ ಇದರಲ್ಲಿ ನಮ್ಮ ಡೇ ಕೌಂಟು ನೀವು ನೋಡ್ಬೋದು ಮೇಲ್ಗಡೆ ಕಾಣಿಸ್ತಿದೆ. ಸೊ ಇವಾಗ ನಾನು ವುಡ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ನಮಗೀಗ ಟೂಲ್ಸ್ ಮಾಡೋ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ವುಡ್ನ ಇವಾಗ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನಾವು ಪ್ಲ್ಯಾಂಕ್ಸ್ನ ಮಾಡ್ತೀವಿ ಫಸ್ಟಿಗೆ, ಆ್ಯಂಡ್ ಅದಾದಮೇಲೆ ಕ್ರಾಫ್ಟಿಂಗ್ ಟೇಬಲ್ ಆ್ಯಂಡ್ ಸ್ಟಿಕ್ಸ್ ಮಾಡ್ತೀವಿ ಸ್ವಲ್ಪ. ಸೊ ಒಂದು ಸೆಕೆಂಡ್ ಈ ಕ್ರಾಫ್ಟಿಂಗ್ ಟೇಬಲನ್ನು ಪ್ಲೇಸ್ ಮಾಡಿಬಿಡ್ತೀವಿ. ಸೊ ಓಕೆ ಬನ್ನಿ ಇವಾಗ ನಾವು ವುಡನ್ ಟೂಲ್ಸ್ ಮಾಡೋಣ. ಸಾರಿ ಸ್ಟೋನೇ ಬರ್ತಿದೆಯಪ್ಪ ಬಾಯಿಗೆ. ವುಡನ್ ಟೂಲ್ಸ್ ಮಾಡಿ ಇವಾಗ ಸ್ಟೋನ್ನ ಫೈಂಡ್ ಔಟ್ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ಆ್ಯಂಡ್ ನಮಗೆ ಇಲ್ಲಿ ಸ್ಟೋನ್ ಕೂಡ ಸಿಕ್ಕಿದೆ. ಸ್ವಲ್ಪ ಡೀಪಾಗಿ ಹೋದರೆ ಸಾಕು ಸ್ಟೋನ್ ಸಿಕ್ಬಿಡೋದು ನಮಗೆ. ಸೊ ಓಕೆ, ಅಷ್ಟು ಏನು ಕಷ್ಟ ಅಂತ ಏನಿಲ್ಲ ಇದು ಸಿಗೋದು ನಮಗಿವಾಗ. ಒಂದು 14 ಸ್ಟೋನ್ ಆದರೆ ಸಾಕು, ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡೋಣ. ಫರ್ನೆಸ್ಸು ಹಂಗೆ ಟೂಲ್ಸು ಎಲ್ಲ ಆಗ್ಬಿಡುತ್ತೆ ಇದರಿಂದ. ಸೊ ಓಕೆ ಬನ್ನಿ ಗೈಸ್ ಹೋಗೋಣ. ಓಹೋ ಎಷ್ಟಾಯ್ತಪ್ಪ, 14 ಆಯಿತು. ಒಂದು 2-3 ಹಂಗೆ ಎಕ್ಸ್ಟ್ರಾ ತೊಗೊಂಬಿಡೋಣ ಬನ್ನಿ ಗೈಸ್. 18 ಮಾಡ್ಕೊಂಡು ಹೋಗೋಣ, ಸಾಕು 18. ಓಕೆ ಬನ್ನಿ ಇವಾಗ ನಾವು ಡರ್ಟ್ ಇದೆಯಲ್ಲ ಗೈಸ್, ಡರ್ಟಿಂದ ಬಿಲ್ಡಪ್ ಮಾಡ್ತೀವಿ. ಬಿಲ್ಡಪ್ ಅಂದರೆ ಬಿಲ್ಡಪ್ ಕೊಡೋದಲ್ಲ, ಬಿಲ್ಡ್ ಮಾಡೋದು. ಇದು ಯಾವ ಸಿಮೆಂಟ್ ಗುರು ಹಿಂಗಾಯ್ತು. ಸೊ ಗೇಮರ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ಸ್ಟೋನ್ ಟೂಲ್ಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಸ್ಟಿಕ್ಸ್ ಬೇಕು, ಅದನ್ನು ಮಾಡ್ಕೊಂಬಿಡೋಣ. ಆ್ಯಂಡ್ ಇವಾಗ ನಮ್ಮ ಸ್ಟೋನ್ ಟೂಲ್ಸ್ ಎಲ್ಲ ರೆಡಿ ಮಾಡಿಬಿಡೋಣ. ಜೊತೆಗೊಂದು ಸ್ವಾರ್ಡ್ ಕೂಡ ಮಾಡೋಣ. ಈ ಎಪಿಸೋಡಲ್ಲಿ ನನಗೆ ಐರನ್ ಬೇಕೇ ಬೇಕು ಗೈಸ್. ಐರನ್ ಮಾತ್ರ ಬಿಡೋ ಮಾತೇ ಇಲ್ಲ ಈ ಎಪಿಸೋಡಲ್ಲಿ ನಾನು. ಸೊ ಓಕೆ ಬನ್ನಿ ಇವಾಗ ಸ್ಟೋನ್ ಟೂಲ್ಸ್ ಕೂಡ ಆಯಿತು. ಕ್ರಾಫ್ಟಿಂಗ್ ಟೇಬಲನ್ನು ಹಿಡ್ಕೊಂಡು ಹೋಗೋಣ ಬನ್ನಿ. ಆ್ಯಂಡ್ ಇವಾಗ ಎಲ್ಲಿ ಹೋಗೋಣ ಅಂದರೆ ವಿಲೇಜ್ ಹುಡ್ಕೋಣ ಇವಾಗ ಫಸ್ಟು. ಅದಕ್ಕೂ ಮುಂಚೆ ಬೆಡ್ಡಿಗೋಸ್ಕರ ಶೀಪ್ನೆಲ್ಲ ಹೊಡೆದ್ಬಿಡ್ತೀನಿ. ಗಾಯ್ಸ್ ಹೊಡೆಯೋಕ್ಕೆ ಬರಲ್ಲ ಅಂತ ಅನ್ಕೊಂಬಿಡಿ, ಕ್ರಿಟ್ ಹೊಡಿತೀನಿ ನೋಡಿ ಇವಾಗ. ಹಿಂಗೆ ಜಂಪ್ ಮಾಡಿ ಹೊಡೆಯೋದನ್ನು ಕ್ರಿಟ್ ಅಂತೀವಿ ಗೈಸ್. ಬನ್ನಿ, ಒಂದು ಹೂಲಾಗಿದೆ. ನೈಟ್ ಬೆಡ್ಡಿಗೋಸ್ಕರ ಹೂಲ್ಗಳು ಬೇಕು ಇವಾಗ. ಹೂಲ್ಸ್ ಅದು ಕನ್ನಡದಲ್ಲಿ ಏನು ಸ್ವಲ್ಪ ಮರ್ತೋಗ್ಬಿಡೆ ಗೈಸ್ ಕನ್ನಡದಲ್ಲಿ. ಬನ್ನಿ ಇವಾಗ ಸ್ವಲ್ಪ ಮುಂದೋಗೋಣ. ಏನಕ್ಕೆ ಇಷ್ಟು ವೀಡಿಯೋ ಬಂದಿಲ್ಲ ಅಂತ ಕೇಳಿದ್ರೆ ಗೈಸ್ ನೀವು, ನನಗೆ ಸ್ವಲ್ಪ ಹುಷಾರಿಲ್ಲ ಬೇರೆ, ಆ್ಯಂಡ್ ನನ್ನ ಕ್ಯಾಮ್ರಾ ಕೂಡ ಸರಿ ಇಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಯಾವುದೂ ಅಪ್ಲೋಡ್ ಮಾಡಿಲ್ಲ ನಾನು. ಓಕೆ, ಅದಕ್ಕೆ ಇವಾಗ ಇದನ್ನು ಕೂಡ ವಾಯ್ಸ್ ಓವರ್ ಮಾಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನನಗೆ ನಿಜ ತುಂಬ ಹುಷಾರಿಲ್ಲ ನನಗೆ. ಆ್ಯಂಡ್ ಬನ್ನಿ ಗೈಸ್ ಈಗ ನೋಡಿ ಗೈಸ್, ಜಂಪ್ ಶಾಟ್ ಒಂದೇ ಇಟ್ಟಿಗೆ ಹೆಂಗಾದರೂ. ಇದಕ್ಕೆ ಗೈಸ್ ಹೇಳ್ತಾ ಇದ್ದಿದ್ದು ಒಂದು ಶಾಟಿಗೆ ಹೆಂಗೆ ಹೊಡಿತೀವಿ ನಾವು ಅಂತ. ಸೊ ಓಕೆ, ಅಲ್ಲಿ ಕೋಲ್ ಬರೀ ಬೀಳೋದೇ ಆಗೈತೆ ಗೈಸ್ ಇವಾಗ ಯಾಕೋ. ಬನ್ನಿ ಇವಾಗ ಕೋಲ್ನ ಮೈನ್ ಮಾಡ್ಕೊಂಬಿಡೋಣ. ಕೋಲ್ ಬೇಕಾಗತ್ತೆ ಫರ್ನೆಸ್ ಯೂಸ್ ಮಾಡೋದಕ್ಕೆ. ಸೊ ಅದಕ್ಕೆ ಕೋಲ್ನ ಮೈನ್ ಮಾಡ್ಕೊಂಬಿಡೋಣ ಬನ್ನಿ ಗುರು ಈಗ. ಅಯ್ಯೋ 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 ಎಷ್ಟು ಕೋಲ್ ಇಟ್ಟಿಯಾರಪ್ಪ ಇವರು ಮೈನ್ ಕ್ರಾಫ್ಟರು. ಇದೇ ಜಾಗಕ್ಕೆ ಡೈಮಂಡ್ ಇಟ್ಬಿಟ್ಟು ಇದ್ದಿದ್ರೆ, ಡೈಮಂಡ್ ಬೇಡ ನೆದರೈಟ್ ಇಟ್ಬಿಟ್ಟಿದ್ದಿದ್ರೆ ಸಾಕಿತ್ತು ಗುರುವೆ, ಆರಾಮಾಗಿ ಎದ್ಬಿಡ್ತಿದ್ವಿ. ಹಂಗಂತ ಇಲ್ಲ ಗೈಸ್, ನಾವು ಐರನ್ ಟೂಲ್ಸು ಆರ್ಮರ್ನೇ ಎಂಚಾಂಟ್ ಮಾಡ್ಕೊಂಬಿಟ್ಟು ಬನ್ನಿ. ಇಲ್ಲೇನಿದೆ ನೋಡೋಣ ಫಸ್ಟ್ ಹೇಳ್ತೀನಿ. ಎಂಚಾಂಟ್ ಮಾಡ್ಕೊಂಬಿಟ್ಟು ಅದನ್ನೇ ಬೇಕಾದರೆ ನಾವು ಯೂಸ್ ಮಾಡ್ಕೊಂಬಿಡ್ಬೋದು ಡ್ರ್ಯಾಗನಿಗೆ ಹೊಡೆಯೋಕ್ಕೆ. ಎಂಡರ್ ಡ್ರ್ಯಾಗನ್ ಅಂತ ಇರ್ತಾನೆ ಅವನಿಗೆ. ಅಷ್ಟೇನು ಕಷ್ಟ ಇರೋಲ್ಲ, ಬಟ್ ಆದ್ರೂ ಯಾಕೋ ಸ್ವಲ್ಪ ಇದು ತಲೆ ನೋವು ಅದರೆಲ್ಲ. ಓಕೆ ಇವಾಗ ಹಿಂಗೆ ಹತ್ತಿ ಹೋಗೋಣ. ನಾನೊಂದು ಕೀಬೋರ್ಡ್ ಕೂಡ ಬುಕ್ ಮಾಡೀನಿ ಗೈಸ್. ಇವಾಗ ಇದೆಲ್ಲ ಕಾಣಿಸ್ತಿದೆಯಲ್ಲ ಗೈಸ್, ನಾನು ರನ್ ಮಾಡ್ತಿರೋದ್ರ ಮೇಲೆ ಒತ್ತಿರೋದು ಅವೆಲ್ಲ ನಿಮಗೆ ಕಾಣಲ್ಲ. ನನ್ನ ಕೀಬೋರ್ಡ್ ಯೂಸ್ ಮಾಡಿದಾಗ ಆ ಥರ ಆಡ್ತೀನಿ. ಆ್ಯಂಡ್ ಅವಾಗ ಬೇಕಾದ್ರೆ ನಾನು ನೋಡ್ತೀನಿ ಫೋನ್ನಲ್ಲೇ ಫೇಸ್ ಕ್ಯಾಮ್ ಮಾಡೋಣ ಇಲ್ವ ಅಂತ. ಆ್ಯಂಡ್ ನಮಗೆ ಇನ್ನೊಂದು ಬ್ರೌನ್ ಶೀಪ್ ಕೂಡ ಸಿಕ್ಕಿದೆ ನಿನ್ನಜಿ. ಆ್ಯಂಡ್ ಹೂಲ್ ಕೂಡ ಸಿಕ್ಕಿದೆ. ಒಂದು ಸೆಕೆಂಡ್, ನಮಗೆ ಬ್ರೌನ್ ಬೆಡ್ಡಲ್ಲೆಲ್ಲ ಮಲಗೋ ಅಭ್ಯಾಸ ಇಲ್ಲ. ಓಕೆನಾ ಗೈಸ್, ನಮ್ದು ಏನಿದ್ರು ರೆಡ್ ಬೆಡ್ಡು ನಮ್ಮ ಫೇವ್ರೆಟ್ RCB ಕಲರು. ಇವಾಗ ಸ್ವಲ್ಪ ವುಡ್ನ ತೊಗೊಂಬಿಡೋಣ. ಮನೆ ಬೇರೆ ಕಟ್ಟಬೇಕು ಗುರು. ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾ ಮನೆ ಕಟ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಓಕೆ, ಆ್ಯಂಡ್ ಇವಾಗ ಏನಪ್ಪ ಬೆಡ್ ಮಾಡ್ಕೊಂಬಿಡೋಣ ಗೈಸ್. ಬೆಡ್ಡು ಫಸ್ಟು ನೋಡಿ, ಅಲ್ಲಿ ಬ್ರೌನ್ ಬೆಡ್ ಕಾಣಿಸ್ತಿದೆಯಲ್ಲ, ಸ್ಟಾರ್ಟಿಂಗ್ ಇದಾಗುತ್ತೆ. ಆ್ಯಂಡ್ ಡೈ ಹಾಕಿದ್ಮೇಲೆ ಮುಗೀತು. ಡೈ ಅಂದರೆ ತಲೆಗೆ ಹಚ್ಚೋದಲ್ಲ ಕಂಡ್ರು. ಓಕೆ ಇವಾಗ ಬನ್ನಿ ಮುಂದೋಗೋಣ ನಾವು. ಕ್ರಾಫ್ಟಿಂಗ್ ಟೇಬಲ್ ಇಡಬಾರ್ದು, ಹೊಟ್ಟೆ ಹಸಿತಿದೆ ಪ್ಲೇಯರಿಗೆ. ಸ್ವಲ್ಪ ಏನಾದರೂ ತಿನ್ನೋಕೆ ಹಂಗೆ ಕೊಟ್ಬಿಡೋಣ ಬನ್ನಿ. ಅಷ್ಟರಲ್ಲಿ ನಾನು ಒಂಚೂರು ವುಡ್ನ ಮೈನ್ ಮಾಡ್ಕೊಂಬಿಡ್ತೀನಿ. ಮರನ ಕೊಯ್ಕೊಂಬಿಡೋಣ ಫಸ್ಟಿಗೆ. ನಮಗೆ ತುಂಬ ಬೇಕು ಗೈಸ್, ಬರೀ ಇಷ್ಟೇ ಅಲ್ಲ, ಎಷ್ಟು ಮರ ಬೇಕು ಗೊತ್ತಾ. ಅಯ್ಯೋ ಮನೆ ಕಟ್ಟೋದು ಗೈಸ್, ಚೆನ್ನಾಗಿರೋ ಮನೆ ಕಟ್ತೀನಿ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಪ್ಪ, ನನಗೆ ಆರ್ಕಿಟೆಕ್ಟ್ ಮಾಡೋಕ್ಕೆ ಬರೋಲ್ಲ. ಹುಡುಕಿ ಬೇರೆಯವ್ರದ್ದು ಬೇಸ್ ಹೆಂಗಿರುತ್ತೆ ನೋಡಿ, ಅದ್ರ ಬೇಸಿಸ್ ಮೇಲೆ ನನ್ನ ಬೇಸ್ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿರಿ ನೀವು, ಗೊತ್ತಾಗುತ್ತೆ ಹೆಂಗೆ ಮಾಡಿರ್ತೀನಿ ನನ್ನ ಬೇಸ್ ಅಂತ ನೀವು. ನನಗೆ ಅವೆಲ್ಲ ಬರೋಲ್ಲ ಗುರುವೆ, ನನಗೆ ಹಾಗೆಲ್ಲ ಓನಾಗಿ ಮಾಡೋಕ್ಕೆ ಗಿಡಕ್ಕೆಲ್ಲ ಬರೋಲ್ಲ ನಮ್ಮದು.
ನಮ್ದೇನಿದ್ರು ಬೇರೆಯವ್ರು ನೋಡ್ತೀವಿ, ಇಷ್ಟ ಆಯಿತಾ ಆ ಸ್ಟೈಲ್ ಹಾಕ್ತೀವಿ, ಇಲ್ಲ ಅಂದ್ರೆ ನಮ್ಮದೇ ಏನೋ ಒಂದು ಹಂಗೆ ಸುಮ್ಮನೆ ಫ್ಲ್ಯಾಟಾಗಿ ಮಾಡಿಸ್ಬಿಡ್ತೀವಿ. ಹಂಗೆ ನಾವು ಇವಾಗ ತೆಗ್ತಾನೆ ಗೈಸ್ ನನ್ನ ಪ್ಲೇಯರು ಹೆಂಗೆ ತೆಗಿದಾನೆ ನೋಡಿ. ಇದರಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಅವಾಯ್ಡ್ ಮಾಡಿಬಿಡಿ, ಓಕೆನಾ? ಓಕೆ, ಮರ ಮೈನ್ ಮಾಡೋಣ ಇವಾಗ. ಹೋಗ್ಬಿಡಿ, ಮರ ಬೇಕು, ಏನಿಲ್ಲ ಅಂದರೂ ಮರ ಬೇಕು ಗೈಸ್, ಮರ. ಓಕೆ ಬನ್ನಿ, ನಾನು ಫ್ರೀ ಫೈರಿಂದ ಇದಕ್ಕೆ ಶಿಫ್ಟ್ ಆದೆ ಅಂತ ಯಾರು ತಿಳ್ಕೊಬೇಡಿ. ಇದನ್ನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಫ್ರೀ ಫೈರಿಗೆ ಸ್ವಲ್ಪ ಡಾಟಾ ಇಲ್ಲ ಅಂತ ಅಷ್ಟೇ, ಇನ್ನೆಲ್ಲ ಓಕೆನೇ. ಫ್ರೀ ಫೈರ್ ಆಡೋದ್ರಲ್ಲಿ ಯಾರಿಗೇನು ಅಭ್ಯಂತರ ಇಲ್ಲ. ಆ್ಯಂಡ್ ನಾನು ಪೋಸ್ಟ್ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅನಿಸುತ್ತೆ ಗೈಸ್ ನೀವು. ಓನ್ಲಿ AWM ಚಾಲೆಂಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಫೋಟೋದ ಎಡಿಟ್ ಮಾಡಿರೋದು ನಾನೇ, ಯಾರು ಎಡಿಟ್ ಮಾಡಿ ಕೊಟ್ಟಿಲ್ಲ ನನಗೆ, ನಾನೇ ಮಾಡಿರೋದು. ನಾನು ಇವಾಗ ಎಡಿಟಿಂಗ್ ಕಲಿತಾ ಇದ್ದೀನಿ ಗೈಸ್. ನನಗೂ ಅಷ್ಟು ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನೋಡಿಕೊಂಡೇ ಕಲಿಯೋದು ನಾನು ಇನ್ಸ್ಟಾಗ್ರಾಮಲ್ಲಿ ಇಟ್ಟಿಲ್ಲ ಗೈಸ್ ಅಕೌಂಟ್ನ, ಓಕೆನಾ? ಯೂಟ್ಯೂಬಲ್ಲೇ ನಂದು ಅಕೌಂಟ್ ಇರೋದು ಮೇಯ್ನ್ ಇದೆ, ಗೇಮಿಂಗ್ ಕನ್ನಡಿಗ ಅಂತ. ಸೊ ಓಕೆ, ಇದರಲ್ಲೇ ನಾನು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ನೀವು ಇದರಲ್ಲೇ ನೋಡ್ಕೊಬೋದು. ಇದರಲ್ಲೇ ನೋಡಬೇಕು ಗೈಸ್, ನೋಡ್ಕೊಬೋದು ಅಲ್ಲ. ಸೊ ಇವಾಗ ಗೈಸ್ ಇಲ್ಲಿ ಬಿದ್ದೆ ಅಂದರೆ ಮುಗೀತು ಗೈಸ್ ನನ್ನ ಕತೆ. ಓಕೆ, ಅಲ್ಲಿ ಐರನ್ ಕಾಣಿಸ್ತಿದೆ ಗೈಸ್, ನಿಮಗೆ ಕಾಣಿಸ್ತೋ ಇಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಅಲ್ಲಿ ಐರನ್ ಕಾಣಿಸ್ತಾ ಇದೆ. ಐರನ್ನನ್ನು ಮೈನ್ ಮಾಡೋಣ ಬನ್ನಿ ಗೈಸ್, ಹೋಗ್ಬಿಟ್ಟು ಇವಾಗ. ನಾನು ಇದು ಕಾಣಲ್ಲಪ್ಪ ಹಿಂಗೆಲ್ಲ ಗೈಸ್. ಕೀಬೋರ್ಡ್ ಬರಲಿ ಗೈಸ್, ಒಂದು ನಿಮಿಷ. ಕೀಬೋರ್ಡ್ ಬಂದರೆ ಗೈಸ್ ಆರಾಮಾಗಿ ಐರನ್ ನೋಡ್ಕೊಂಬಿಡ್ಬೋದು ಹಿಂಗೆ ಬಗ್ಗಿ. ಹೆಂಗೆ ಅಂದರೆ ಇವಾಗ ನಾನು ಒಂದು ಸೆಕೆಂಡ್, ಇವಾಗ ನಾನು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ, ಅದಾದಮೇಲೆ ವೀಡಿಯೋಸಿಗೆ ಕ್ಲಿಕ್ ಮಾಡಿ, ಇದರಲ್ಲಿ ಥರ್ಡ್ ಪರ್ಸನ್ ಫ್ರಂಟ್ ಅಂತ ಹಾಕಿದ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು ಅಲ್ಲೇ ಇದೀನೋ ಇಲ್ಲೋ ಅಂತ. ಬಟ್ ಅದೇ ಕೀಬೋರ್ಡ್ ತೊಗೊಂಬಿಟ್ರೆ F1 F5 ಅನಿಸುತ್ತೆ ಮೇ ಬಿ. F5 ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಮುಗೀತು ಗೈಸ್, ಆರಾಮಾಗಿ ಆಡ್ಕೊಂಬಿಡ್ಬೋದು. ಅದಕ್ಕೆ ನಂಗೆ ಕೀಬೋರ್ಡ್ ಇಷ್ಟ. ನನ್ನ ಹತ್ರ ಇತ್ತು ಗೈಸ್, 2 ಇತ್ತು, ಹಾಳಾಗ್ಬಿಟ್ಟಿದೆ, 2 ಹಾಳಾಗ್ಬಿಡ್ತು. ಆ್ಯಂಡ್ ಇದು 3ನೇದು ತಗೊಂಡ್ರೆ. ಮೌಸ್ ಕೂಡ ಇದೆ ನನ್ನ ಹತ್ರ. ಅಪ್ಪ ಕಂದಲೇ ಬೀಳ್ಚೋ. ಅಯ್ಯೋ ಬನ್ನಿ ಗೈಸ್, ಇವೆಲ್ಲ ನೋಡಿಲ್ಲ ನಾವೆಷ್ಟು. ಐರನ್ ಬಂತು ನೋಡಿ ಗೈಸ್, ಐರನ್ ಇಲ್ಲ ಅಂತ, ಐರನ್ ಇದೆ ಅಂತ ಹೇಳಿದ್ನಲ್ಲ. ಇವತ್ತು ನಾನು ಹೇಳಿದ ನಿಜ ಆಯಿತು ಗೈಸ್, ನಮ್ದು ಐರನ್ ಇನ್ ಟೂಲ್ಸ್ ಇವತ್ತಿಗೆ ರೆಡಿ. ಆ್ಯಂಡ್ ಅದು ಕೂಡ ಡೇ 0 ಆಗಲ್ಲ, 1 ಡೇ ಆಗುತ್ತೆ ಅನಿಸ್ತೈತೆ ಯಾಕೋ ನಂಗೆ ಇವಾಗ. ಡೇ 0 ಗೈಸ್ ನಮ್ಮ ಐರನ್ ಟೂಲ್ಸ್ ಮಾಡೋಣ, ಆರ್ಮರ್ ಮಾಡೋಣ. ಬಿಟ್ಟಾಕಿ ಗೈಸ್, ಅದು ಐರನ್ ಎಷ್ಟಿರುತ್ತೆ ಅದ್ರ ಮೇಲೆ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಹೋಗೋಣ, ಸ್ವಲ್ಪ ಮುಂದೆನೂ ಒಂದಿಷ್ಟು ಐರನ್ ಇದ್ದಾವೆ, ಅದು ಕೆಳಗೂ ಇದೆ ಅನಿಸುತ್ತೆ. ಬನ್ನಿ ನಿಧಾನಕ್ಕೆ ಇಳಿಯೋಣ, ನೋಡೋಣ. ಕೆಳಗೂ ಇರಬೇಕೇನಪ್ಪ, ನಿಧಾನಕ್ಕೆ ಇಳ್ಕೊಂಡೋಗಿ ನೋಡ್ಕೊಂಬಿಟ್ಟು ಬರೋಣ ಬನ್ನಿ ಗೈಸ್ ಅದನ್ನು. ಗೈಸ್ ಅಲ್ಲಿದೆ, ಹೇಳಿಲ್ವಾ ಗೈಸ್ ಅಲ್ಲಿದೆ ಅಂತ. ಸೊ ಓಕೆ, ಇವಾಗ ಸ್ವಲ್ಪ ಬಿಲ್ಡ್ ಮಾಡಿಬಿಟ್ಟು ಹೋಗೋಣ. ಸೊ ಓಕೆ, ಇವಾಗ ನಾವು ತಲುಪಿದ್ದೀವಿ. ಲಾಟ್ರಿ ಏನು ಹಿಂಗಿದ್ದಾವೆ ಬನ್ನಿ. ಕೋಲ್ ಕೂಡ ಇದೆ ಗೈಸ್, ಕೋಲ್ನು ಮೈನ್ ಮಾಡಿಬಿಡೋಣ ಬನ್ನಿ. ಈಗ ಎಲ್ಲದೂ ಬೇಕು ಗೈಸ್, ಎಲ್ಲ ಮೇಯ್ನ್ ಐಟಮ್ಸೇ ಇರೋದು ಇಲ್ಲಿ, ಇನ್ಯಾವುದು ಏನು ಕಮ್ಮಿ ಐಟಮ್ಗಳು ಯಾವುವು ಇಲ್ಲ. ಓಕೆ, ಕೋಲ್ ಸಿಕ್ಕಾಬಡೆ ಇದ್ದಾವೆ ಇಲ್ಲಿ, ಸಾಕು ನನಗಿಷ್ಟು. ಒಳಗೆ ಮೈನ್ ಮಾಡೋಕ್ಕೆ ಸೋಂಬೇರಿ ನಾನು ಗೈಸ್. ಬನ್ನಿ ಮುಂದೆ ಹೋಗೋಣ ಇವಾಗ ಸ್ವಲ್ಪ. ಆ್ಯಂಡ್ ನನ್ನ ವಿಡಿಯೋ ಸಿಂಪಲಾಗಿ ಏನಕ್ಕಪ್ಪ ಇರುತ್ತೆ ಅಂದರೆ, ನನಗೆ ಮೀಮ್ಸ್ ಎಲ್ಲ ಹಾಕ್ಕೊಂಡು ಅವೆಲ್ಲ ಎಡಿಟ್ ಮಾಡೋದ್ರೆ ಚೆನ್ನಾಗಿ ಅನಿಸಲ್ಲ ಗೈಸ್ ಅವೆಲ್ಲ. ಬಟ್ ನಾನು ನೋಡ್ದಂಗೆ ಬೇರೆ ಕನ್ನಡ ಯೂಟ್ಯೂಬರ್ಸಿನ ಮೀಮ್ಸ್ ಹಾಕಿದ್ರೆ, ಕನ್ನಡ ಮೀಮ್ಸ್ ಹಾಕ್ತಾರೆ, ಸಖತ್ತಾಗಿ ಬರುತ್ತೆ. ನಂದ್ರಲ್ಲಿ ಮೀಮ್ಸ್ ಹಾಕಕ್ಕೆ ಹೋದರೆ ವಿಡಿಯೋ ಒಂದು ಎಡಿಟ್ ಆಗೋಲ್ಲ, ಏನೇನೋ ಆಗುತ್ತೆ, ಹಂಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಕ್ಯಾಪ್ ಕಟ್ ನೋಡಿದ್ರೆ ನಮ್ಮ ಫ್ರೆಂಡ್ಸಿಗೆ ಕೇಳಿದೆ, ಇತ್ತು ಗೈಸ್ ನನ್ನ ಹತ್ರ ಕ್ಯಾಪ್ ಕಟ್ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ ನಾನು. ಹುಚ್ಚಂತರ ಎಷ್ಟು ಒಳ್ಳೆ ಎಡಿಟಿಂಗ್ ಆಗ್ತಿತ್ತು ಗೊತ್ತಾ ಗೈಸ್ ಕ್ಯಾಪ್ ಕಟ್ ಅದು ಇದ್ದಿದ್ರೆ. ಬೇಕಾದ್ರೆ ಒಂದು ಸತಿ ಕೇಳ್ತೀನಿ ನಮ್ಮ ಹುಡುಗಂಗೆ, ನೋಡೋಣ ಕ್ಯಾಪ್ ಕಟ್ ಇದ್ರೆ ಲಿಂಕ್ ಹಾಕಪ್ಪ ಅಂತ, ಅವಾಗ ಎಡಿಟಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಗೈಸ್ ಮನೋಜ್ ರಾವ್ ಅಂತ ಈಗ ಮೆನ್ಷನ್ ಮಾಡ್ತೀನಿ ನಾನು ಬೇಕಾದರೆ ಈ ವಿಡಿಯೋ ಟೈಟಲಲ್ಲಿ. ಅವ್ರ ಚಾನಲ್ನು ಕೂಡ ಚೆಕ್ಔಟ್ ಮಾಡಿ ಗೈಸ್, ತುಂಬ ಚೆನ್ನಾಗಿ ವೀಡಿಯೋಸ್ ಹಾಕ್ತಿರ್ತಾರೆ, ಟೆಕ್ಕಿನ ಬಗ್ಗೆ ಜಾಸ್ತಿ ಹಾಕ್ತಾರೆ ಗೈಸ್ ಅವ್ರು. ಹಂಗೆ ಇವಾಗ ಒಂದು ನೈಟ್ ಆಗುತ್ತೆ, ಹೇಳಿಲ್ಲ ಗೈಸ್, 1 ಡೇ ಬೇಕು ಅಂತ ಮಲ್ಕೊಂಬಿಡೋಣ ಇವಾಗ. ಅಯ್ಯೋ ಯಾವ ಥರ ಬಿದ್ದ, ಓಕೆ ಇದು ನಾನು ಬಿದ್ದೋದ್ರೆ ಅಂತ ಗೈಸ್. ಆ್ಯಂಡ್ ರಕ್ಷಿತ್ FF ಅಂತಲೂ ಒಬ್ರು ಇದ್ದಾರೆ, ಅವ್ರದ್ದು ಕೂಡ ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಅವ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರು ಕೂಡ ಫ್ರೀ ಫೈರ್ ಆಡ್ತಾರೆ, ಸಖತ್ತಾಗಿ ಆಡ್ತಾನೆ ಅವನು, ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಇದು ಮನೋಜ್ ರಾವ್
ಟೆಕ್ ಬಗ್ಗೆ ಹೇಳ್ತಾರೆ ನಿಮಗೆ, ಹೊಸ ಹೊಸ ಮೊಬೈಲ್ಸು ಆ್ಯಂಡ್ ಯಾವ್ದಾರ ಗೇಮಿಂದು GTA 6 ಕೂಡ ಅವ್ರ ಹತ್ರ ವೀಡಿಯೋ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಮುಂದೆ ಅಂತ ಹೇಳ್ತಾರೆ. ಆ್ಯಂಡ್ ಮೊನ್ನೆ 17 ಸೀರೀಸ್ ಲಾಂಚ್ ಆಯ್ತಲ್ಲ, ಅದ್ರ ಬಗ್ಗೆ ಎಲ್ಲ ಇದ್ದಾವೆ. ಅವ್ರು ಒಳ್ಳೆ ಎಡಿಟ್ ಕೂಡ ಮಾಡ್ತಾರೆ. ನಿಮ್ಮ ಬಜೆಟ್ ಹೇಳಿದ್ರೆ ಅವರು ಎಡಿಟ್ ಕೂಡ ಮಾಡ್ತಾರೆ ಚೆನ್ನಾಗೆ, ಹಾಗೇನಿಲ್ಲ. ಸಖತ್ತಾಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್ ಎಡಿಟ್. ಅವ್ರ ವೀಡಿಯೋಸ್ ಒಂದ್ಸಲ ಚೆಕ್ಔಟ್ ಮಾಡಿ. ತಮ್ಮನೇಲಿ ನೋಡೇ ಅಟ್ರಾಕ್ಟ್ ಆಗಿಬಿಡುತ್ತಾರೆ ಜನ, ಹಂಗೆ ಮಾಡ್ತಾರೆ ಅವರು. ನೀವು ಅಂದ್ಕೊಂತೀರ ಇದೇನಪ್ಪ ಪೇಡ್ ಆಗಿರುತ್ತೆ ಅದಕ್ಕೆ ಅವನ ಬಗ್ಗೆ ಮಾತಾಡ್ತಿದ್ದಾನೆ ಇವನು ಅಂತ ಅಂದ್ಕೊಬೋದು. ಪೇಡ್ ಗೀಡ್ ಇಲ್ಲ ಗೈಸ್ ನಂದು, ಅವ್ರು ಚೆನ್ನಾಗಿ ಮಾಡ್ತಾರೆ ಸೊ ಹೇಳ್ದೆ ಅಷ್ಟೇ. ಅವೆಲ್ಲ ಸೀನ್ ಇಲ್ಲ, ಪೇಡ್ ಆಗಿರುತ್ತೆ ಎಲ್ಲ ತಿಳ್ಕೊಬೇಡಿ. ಅವ್ರು ಸಖತ್ತಾಗಿ ಮಾಡ್ತಾರೆ ಗೈಸ್ ವೀಡಿಯೋಸು, ಸುಳ್ಳೆ ಕೇಳೋದು ಚೆನ್ನಾಗೇ ಮಾಡ್ತಾರೆ. ಅದರಿಂದ ನಾವು ನೋಡ್ತೀವಿ ಅವ್ರದ್ದು. ನಾನು ಎಲ್ಲ ವೀಡಿಯೋಸು ನೋಡ್ತೀನಿ ಗೈಸ್ ಅವ್ರದ್ದು ಚೆನ್ನಾಗೇ ಮಾಡ್ತಾರೆ. ಫುಲ್ ಈಗಾಗಿರುತ್ತೆ ವೀಡಿಯೋಸು. ಆ್ಯಂಡ್ ರಕ್ಷಿತ್ ಗೇಮಿಂಗ್ ಅವ್ರ ಶಾರ್ಟ್ಸ್ ಕೂಡ ನೋಡ್ಬೇಕು ನೀವು. ಅವ್ರು ಫ್ರೀ ಫೈರ್ ಹೆಡ್ ಶಾಟ್ ಹೊಡಿಯೋದು ನೋಡಿಬಿಟ್ರೆ ಕಂಗಾಲ ಬಿಡ್ತೀರ, ಹಂಗೆ ಹೊಡಿತಾರೆ ಅವರು. ಸೊ ಓಕೆ ಬನ್ನಿ ಇವಾಗ ಫರ್ನೆಸ್ ಹಾಕಿ ಐರನ್ ಸ್ಮೆಲ್ಟ್ ಮಾಡಿಬಿಡೋಣ ಬನ್ನಿ ಗೈಸ್. ಈಗ ಸ್ಮೆಲ್ಟ್ ಅಲ್ಲ ಮೆಲ್ಟ್ ಅಂತೀರ ಗೊತ್ತು ನೀವು, ಬಟ್ ಈ ಮೈನ್ಕ್ರಾಫ್ಟಲ್ಲಿ ನಾವು ಸ್ಮೆಲ್ಟ್ ಅಂತಲೇ ಹೇಳೋದು ಗೈಸ್, ಓಕೆನಾ. ಬನ್ನಿ ಇವಾಗ ಅದಾಗೋ ತನಕ ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡಿರೋಣ. ಒಂದಾಯಿತು, ಕ್ರಾಫ್ಟಿಂಗ್ ಟೇಬಲ್ ಹಾಕಿ ರೆಡಿ ಇಟ್ಕೊಂಬಿಡೋಣ ಗೈಸ್. ಇರೋದೇ 8 ಐರನ್ನು. ಸೊ ಟೂಲ್ಸ್ ಮಾಡ್ಬಿಡ್ತೀನಿ ಇದರಲ್ಲಿ. ನಾನು 6 ಎಲ್ಲ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಫಸ್ಟೇ. ಇವಾಗ ನನ್ನ ಐರನ್ ಸ್ವಾಡ್ ಬರುತ್ತೆ ಗಾಯ್ಸ್, ಅಸ್ತ್ರ ಮೇನ್ ಅಸ್ತ್ರ ಬರುತ್ತೆ ಇವಾಗ. ಓವರ್ ಆಯ್ತು ಅನ್ಸುತ್ತೈತಲ್ಲ, ಇರಲಿ ಗೈಸ್ ಪರವಾಗಿ ಬನ್ನಿ. ಯಾಕಿಷ್ಟು ಇದಾಗ್ತಿದೆ. ಓಕೆ ಇವಾಗ ಓಕ್ ಪ್ಲ್ಯಾಂಕ್ಸು ಇದು ಬೆಸ್ಟ್ ಗೈಸ್ ಪಿಲ್ಲರ್ ಮಾಡೋದಕ್ಕೆ ಓಕು. ಯಾಕೆ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ ಗೈಸ್ ಓಕ್. ಓಕೆ ಗೈಸ್, ಮೆಲ್ಟ್ ಆಗಪ್ಪ, ಬೇಗ ಮೆಲ್ಟ್ ಆಗಪ್ಪ. ಆ್ಯಂಡ್ ಗೈಸ್ ಇನ್ನೊಂದು ಇನ್ನೊಬ್ರದ್ದು ಇದೆ, ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ನೇಮ್ ಬರ್ತಿಲ್ಲ ಅವ್ರದ್ದು. ಅವ್ರು ಆಡೋರು ಪ್ಲೇಯರ್ ಹೆಸರು ಆಕಾಶ್ ಅಂತ, ಅವರು ಕೂಡ ಸಗದಾಗಿ ಆಡ್ತಾರೆ. ಅವ್ರದ್ದು ನಾನು ಮೆನ್ಷನ್ ಮಾಡಿರ್ತೀನಿ, ಬೇಕಾದರೆ ನೀವು ಚೆಕ್ಔಟ್ ಮಾಡ್ಬೋದು. 3 ಜನನೂ ಒಳ್ಳೆ ಯೂಟ್ಯೂಬರ್ಸ್ ಅಂತ ನಾನು ಹೇಳ್ತೀನಿ. ಬೆಳೆಯೋರಿಗೆ ಬೆಳೆಸ್ಬೇಕಲ್ವ ಗೈಸ್ ಯಾವಾಗಲೂ. ಇವಾಗ ನಾನು ಬೇರೆಯವ್ರಿಗೆ ಬೆಳೆಸ್ತೆ ಅಂದರೆ ದೇವ್ರು ನನಗೆ ಬೆಳೆಸ್ತಾನೆ, ಆ ಥರ ಗೈಸ್. ಅದಕ್ಕೋಸ್ಕರ ನಾವು ಅವ್ರ ಬಗ್ಗೆ ಒಳ್ಳೇದು ಹೇಳ್ತೀವಿ, ಸುಳ್ಳು ಯಾಕೆ ಹೇಳಬೇಕು. ಆ್ಯಂಡ್ ಅಕ್ವೈರಿಂಗ್ ಹಾರ್ಡ್ವೇರ್ನ ಅಚೀವ್ಮೆಂಟ್ ಕೂಡ ಸಿಕ್ಕಿದೆ ನಮಗೆ ಮೈಕ್ರೋಸಾಫ್ಟ್ ಕಡೆಯಿಂದ. ನಮ್ಮ ಟೂಲ್ಸ್ ರೆಡಿಯಾಗಿದೆ ಗಾಯ್ಸ್, ನೋಡ್ಬೋದು ನೀವು. ನಾನು ನಿಮಗೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಫ್ರಂಟ್ ಕ್ಯಾಮ್ರಾ ಮಾಡಿಬಿಟ್ಟು. ಓಕೆ ನಮ್ಮ ಟೂಲ್ಸ್ ಇಲ್ಲಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ಬೋದು ನಮ್ಮ ಟೂಲ್ಸ್ ರೆಡಿಯಾಗಿದೆ. ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ ಗೈಸ್. ಇಷ್ಟು ಸಕ್ಕತ್ತಾಗಿದೆ ಅಲ್ಲ. ಫಸ್ಟು ಒಂದು ಸೆಕೆಂಡ್ ಎಲ್ಲೋಯ್ತಪ್ಪ ಅದು. ವುಡ್ಡಿಂದ ಸ್ಟಾರ್ಟ್ ಮಾಡಿ ನಾವು ಎಲ್ಲಿಗೆ ತಂದಿದ್ದೀವಿ ನೋಡಿ ಗೈಸ್. ಇದು 3 ಹಿಂಗಿದ್ದಾವೆ.